ARM ಇದು ಮಲಯಾಳಂ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆದಂತಹ ಟವಿನೋ ಥಾಮಸ್ ಅವರ 50ನೇ ಸಿನಿಮಾ. ಹಾಗೆ ಸಿನಿಮಾದಲ್ಲಿ ಟವಿನೋ ಥಾಮಸ್, ಕೃತಿ ಶೆಟ್ಟಿ, ಬೈಸಲ್ ಜೋಸಫ್, ಐಶ್ವರ್ಯ ರಾಜೇಶ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋ ಸಿನಿಮಾನ ಕನ್ನಡ ಲ್ಯಾಂಗ್ವೇಜ್ನಲ್ಲೇ ನೋಡಿದಂತೂ ಆಯಿತು. ಇನ್ನು ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಫ್ಲಾಟ್ ತುಂಬ ವರ್ಷಗಳ ಹಿಂದೆ ಆಕಾಶದಿಂದ ತುಂಬ ಜೋರಾಗಿ ಒಂದು ನಕ್ಷತ್ರ ಭೂಮಿಗೆ ಬಂದು ಬೀಳುತ್ತೆ. ಅದು ಬಂದು ಬಿದ್ದ ತುಂಬ ವರ್ಷಗಳ ನಂತರ ಒಬ್ಬ ರಾಜ ಅದನ್ನು ಕರಗಿಸಿ ಅದಕ್ಕೆ ಸ್ವಲ್ಪ ಲೋಹವನ್ನು ಹಾಕಿ ಒಂದು ವಿಗ್ರಹದ ದೀಪವನ್ನಾಗಿ ಮಾಡ್ತಾನೆ. ಮುಂದೆ ಅಲ್ಲಿನ ಜನರು ಅದಕ್ಕೆ ಗುಡಿ ಕಟ್ಟಿ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾರೆ. ಹಾಗೆ ಒಂದು ದಿನ ಆ ವಿಗ್ರಹನ ಕಳ್ತನ ಮಾಡಿ ಅದನ್ನು ನಮ್ಮ ಹೀರೋ ಅಜಯ್ನ ಮೇಲೆ ಹಾಕ್ತಾರೆ. ನಿಜವಾಗಿಯೂ ಆ ವಿಗ್ರಹವನ್ನು ಕಳ್ತನ ಮಾಡಿದ್ದು ಯಾರು, ಅಜಯನಿಗೂ ಆ ವಿಗ್ರಹಕ್ಕೂ ಇರೋ ಸಂಬಂಧ ಏನು, ಅಜಯ್ ಇದರಿಂದ ಹೇಗೆ ಹೊರಗೆ ಬರ್ತಾನೆ ಎಂಬುದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಮೇಯ್ನಾಗಿ ಇಷ್ಟವಾಗಿದ್ದು ಸಿನಿಮಾದ ಕತೆ ಆ್ಯಂಡ್ ಅವರು ಅದನ್ನು ಕನ್ವೆ ಮಾಡಿದ ರೀತಿ ಲಿಟ್ರಲಿ ಸಖತ್ತಾಗಿತ್ತು ಅಂತೀನಿ. ಸಿನಿಮಾದ ಕತೆ 3 ಜನರೇಷನಲ್ಲಿ ನಡೆಯುತ್ತೆ. ಅದನ್ನು ಅಷ್ಟೇ ಪ್ರಾಪರಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗೆ ಸಿನಿಮಾದ ಕತೆ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಇಂಟರ್ವಲ್ನಲ್ಲಿ ಸಿನಿಮಾಗೆ ಒಂದು ಮೇಜರ್ ಟ್ವಿಸ್ಟ್ ಸಿಗುತ್ತೆ. ಸಿನಿಮಾದ ಇಂಟರ್ವಲ್ನಿಂದನೇ ಸಿನಿಮಾದ ಮೇನ್ ಸ್ಟೋರಿ ಸ್ಟಾರ್ಟ್ ಆಗೋದು. ಫಸ್ಟ್ ಹಾಫ್ ಅಂತೂ ಕಂಪ್ಲೀಟಾಗಿ ಸ್ಟೋರಿನ ಬಿಲ್ಡ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಸಿನಿಮಾದಲ್ಲಿ ಇರೋ ಕೆಲವೊಂದು ಆ್ಯಕ್ಷನ್ ಸೀನ್ಸ್ಗಳು ಕೆಲವು ವರ್ಕ್ ಆಯಿತು, ಕೆಲವು ಓವರ್ ಆಯಿತು ಅನಿಸ್ತು. ಹಾಗೆ ಸಿನಿಮಾದ ವಿಜುವಲ್ಸ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಸಖತ್ತಾಗಿತ್ತು ಅಂತೀನಿ. ಹಾಗೆ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿತ್ತು ಅನ್ಬೋದು. ಮೊದಲಿಗೆ ಹೇಳಿದ ಹಾಗೆ ಸಿನಿಮಾದ ಕತೆ 3 ಜನರೇಷನಲ್ಲಿ ನಡೆಯೋದ್ರಿಂದ ಅದಕ್ಕೆ ತಕ್ಕಂಗೆ ವಾತಾವರಣನೂ ಕ್ರಿಯೇಟ್ ಮಾಡ್ಕೊಂಡಿದ್ರು. ಹಾಗೆ ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನಿಸಿದ್ದು ಏನಪ್ಪ ಅಂದರೆ ಸಿನಿಮಾಗೆ ಇಂಟರ್ವಲ್ ಬ್ಲಾಕ್ನಲ್ಲಿ ಸಿಕ್ಕ ಹೈಪನ್ನು ಸೆಕೆಂಡ್ ಹಾಫ್ನಲ್ಲಿ ಹ್ಯಾಂಡಲ್ ಮಾಡೋದ್ರಲ್ಲಿ ಫೇಲ್ ಆದರು ಅನ್ಬೋದು. ಹಾಗೆ ಸಿನಿಮಾದ ಕತೆ ಇನ್ನೊಂದು ಸ್ವಲ್ಪ ಗ್ರಿಪ್ಪಿಂಗ್ ಆಗಿದ್ರೆ ಚೆನ್ನಾಗಿತ್ತು ಅನಿಸ್ತು ಅಷ್ಟೇ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಟವಿನೋ ಥಾಮಸ್ ಅಂತೂ ತ್ರಿಬಲ್ ಶೇಡ್ನಲ್ಲಿ ಸಖತ್ತಾಗಿ ಮಿಂಚಿದ್ದಾರೆ ಅನ್ಬಹುದು. ಇನ್ನು ರಿಮೈನಿಂಗ್ ಆ್ಯಕ್ಟರ್ಸ್ ಆ್ಯಕ್ಟಿಂಗ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿತ್ತು. ಇನ್ನು ಓವರಾಲ್ ಆಗಿ ಸಿನಿಮಾ ಹೇಗಿತ್ತು ಅಂದರೆ ಯಾವಾಗಲೂ ಬರೀ ರೊಟೀನ್ ಟೆಂಪ್ಲೇಟ್ನ ನೋಡಿ ಬೇಜಾರಾಗಿದ್ದರೆ ಒಂದು ಹೊಸ ಕತೆ ಹಾಗೆ ಹೊಸ ವರ್ಲ್ಡನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಈ ಸಿನಿಮಾ ಅಂತೂ ಮಸ್ಟ್ ವಾಚ್ ಮೂವಿ ಅಂತೀನಿ. ಆ್ಯಂಡ್ ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡ್ಬೋದು. ಆ್ಯಂಡ್ ಈ ಸಿನಿಮಾಗೆ ನನ್ನ ರೇಟಿಂಗ್ ಬಂದ್ಬಿಟ್ಟು 5/3 ಸ್ಟಾರ್ಸ್. ಸೊ ದಟ್ಸ್ ಇಟ್ ಗೈಸ್. ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.